ನಾವು ಪ್ರತಿ ವರ್ಷದಂತೆ ಮಹಾಶಿವರಾತ್ರಿ ಆದ ಒಂದು ವಾರಕ್ಕೆ ನಮ್ಮ ಗ್ರಾಮದ ದ್ವಾರಬಾಗಿಲಿನಲ್ಲಿರುವ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಭದ್ರಕಾಳಮ್ಮ ಸಮೇತ ವೀರಭದ್ರ ಸ್ವಾಮಿ ಜಾತ್ರಾ ಮಹೋತ್ಸವವನ್ನು ಪ್ರತಿ ವರ್ಷದಂತೆ ನಾವು ಕಾಲಘಟ್ಟದಿಂದ ನಮ್ಮ ತಾತ ಮುತ್ತಾತನ ಕಾಲದಿಂದ ನಾವು ಮಾಡ್ಕೊಂಡು ಬರ್ತಾಯಿದ್ದೀವಿ. ಅದೇ ರೀತಿ ಈ ವರ್ಷವೂ ಕೂಡ ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಂಡಿದ್ದು 24-25ರಂದು ಸಂಜೆ ಇಂದು ಮಂಗಳವಾರ ಸಂಜೆ 6 ಗಂಟೆಗೆ ಕೊಂಡೋತ್ಸವದ ಕಾರ್ಯಕ್ರಮ, ರಾತ್ರಿ ಪಲ್ಲಕ್ಕಿ ಉತ್ಸವ, ಬೆಳಗ್ಗೆ ಮಹಾದಾಸೋಹ ಸಹ ಏರ್ಪಡಿಸಿದ್ದೇವೆ. ನಾವು ಎಲ್ಲ ಗ್ರಾಮದ ದೇವರುಗಳನ್ನು ತಂದು ನಮ್ಮ ಗ್ರಾಮದಲ್ಲಿ ಒಂದು ಇತಿಹಾಸ ಪ್ರಸಿದ್ಧಿಯಾಗಿರುವಂಥ ಕಾರ್ಯಕ್ರಮವನ್ನು ನಡ್ಕೊಂಡು ಬರ್ತಾಯಿದೆ. ಕಾಲಘಟ್ಟದಲ್ಲಿ ಪ್ರತಿಯೊಂದು ಯಾವುದೇ ತೊಂದರೆ ತಕರಾರು ಇಲ್ಲದಂತೆ ನಮ್ಮ ಗ್ರಾಮದಲ್ಲಿ ಸುತ್ತ ಈ ಹಳ್ಳಿಗಳು 10 ಹಳ್ಳಿಗಳಿದೆ. ನಮ್ಮ ಗ್ರಾಮದ ನಮ್ಮ ಹೋಬಳಿ ಮಟ್ಟದಲ್ಲಿ ಹೇಳಬೇಕು ಅಂತಂದರೆ ನಮ್ಮ ಗ್ರಾಮದಲ್ಲಿ ಮಾಡದಿರೋಷ್ಟು ದೇವ್ರ ಕಾರ್ಯ ಯಾವ ಗ್ರಾಮದಲ್ಲೂ ಮಾಡಲ್ಲ. ಮಾಡೋರೇನೋ ನಮಗೆ ಇನ್ನೂ ಗೊತ್ತಿಲ್ಲ. ಬಟ್ ನಾವು ಕಂಡಂಗೆ ಇವತ್ತಿನವರೆಗೂ ಬಾರಿ ವಿಜೃಂಭಣೆಯಿಂದ ಗಟ್ಟಿಪುರ ಅಂತಂತಂದರೆ ದಾಸೋಹ ಮನೆ ಅಂತ. ಗಟ್ಟಿಪುರ ಅಂದರೆ ದಾಸೋಹ ಮನೆ. ಒಂದು ತಿಂಗಳಲ್ಲಿ ನಾವು ಹೆಂಗೆ ಇಲ್ಲ ಅಂತಂತಂದರೂ 4 ಸತಿ ನಾವು ಊರೊಳಗೆ ದಾಸೋಹ ಮಾಡ್ತೀವಿ. ಬಸವೇಶ್ವರ ಮಂದಿರ ತಾವು ಮಾಡ್ತೀವಿ, ಮಹದೇಶ್ವರನ ದೇವಸ್ಥಾನ ತಾವು ಮಾಡ್ತೀವಿ, ವೀರಭದ್ರೇಶ್ವರನ ದೇವಸ್ಥಾನ ತಾವು ಮಾಡ್ತೀವಿ. ಪ್ರತಿ ತಿಂಗಳಲ್ಲಿ 4 ಸರಿ ನಾವು ಗಟ್ಟಿಪುರ ಗ್ರಾಮದಲ್ಲಿ ದಾಸೋಹ ವ್ಯವಸ್ಥೆ ಮಾಡ್ಕೊಂಡಿರೋದ್ರಿಂದ ವಿವಿಧ ದಾಸೋಹಿ ಇವತ್ತು ಏನು ನಡೆದಾಡುವ ದೇವರು ಡಾಕ್ಟರ್ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳ ಒಂದು ಈ ಕಾಲಗಳ ಕೃಪಾಶೀರ್ವಾದದಿಂದ ನಾವು ಅವರ ಆಶೀರ್ವಾದದಂತೆ ಆ ದಾಸೋಹ ವ್ಯವಸ್ಥೆಯನ್ನು ನೋಡಿಕೊಂಡು ನಮ್ಮ ಗ್ರಾಮದ ಅಕ್ಕಪಕ್ಕದ ಗ್ರಾಮಕ್ಕೆ ಎಲ್ಲ ಇದು ಆ ದೇವರು ಆಯಸ್ಸು ಆರೋಗ್ಯ ಕೊಡಲಿ ಅಂತ ಕೇಳಿಕೊಂಡು ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತು ಕಾರ್ಯಕ್ರಮ ವೀರಭದ್ರೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ, ವೀರಭದ್ರೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಮತ್ತು ಅಗ್ನಿಕೊಂಡೋತ್ಸವ ಕಾರ್ಯಕ್ರಮ. ಇವತ್ತು ಪ್ರಮುಖವಾಗಿ ಇವತ್ತು ಗಟ್ಟಿಪುರ ಗ್ರಾಮ ಅಂತ ಅಂದರೆ ಇಡೀ ನಮ್ಮ ಮಾಗಡಿ ತಾಲೂಕಲ್ಲಿ ವೀರಶೈವ ಸಮುದಾಯದವರು ಅತಿ ಹೆಚ್ಚು ಇರೋಂಥ ಒಂದು ಪ್ರಮುಖವಾದ ಗ್ರಾಮ ಅಂತ ಅಂದರೆ ಅದು ಗಟ್ಟಿಪುರ ಗ್ರಾಮ. ಈ ಗ್ರಾಮದಲ್ಲಿರ್ತಕ್ಕಂಥ ಪವಿತ್ರವಾದ ದೇವಸ್ಥಾನಗಳು, ಬೆಟ್ಟದ ಮೇಲೆ ಇರ್ತಕ್ಕಂಥ ಸೋಮೇಶ್ವರ ಸ್ವಾಮಿ ದೇವಸ್ಥಾನ, ದಕ್ಷಿಣಮುಖಿ ಬಸವೇಶ್ವರ ಸ್ವಾಮಿ ದೇವಸ್ಥಾನ, ಬಿಲೋಪುತ್ರವನ ಮಹದೇಶ್ವರ ಸ್ವಾಮಿ ದೇವಸ್ಥಾನ, ಜೋಡಿ ಪಾರ್ವತಾದೇವಿ ದೇವಸ್ಥಾನ ಮತ್ತು ಗ್ರಾಮದ ಆದಿಭಾಗದಲ್ಲಿ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಗ್ರಾಮದ ರಕ್ಷಣೆಗೆ ಅಂತಲೇ ಇಲ್ಲಿ ನೆಲೆಸಿದ್ದಾರೆ. ಇವತ್ತು 24 ಮತ್ತು ನಾಳೆ 25ನೇ ತಾರೀಕು ಶ್ರೀ ವೀರಭದ್ರೇಶ್ವರ ಸ್ವಾಮಿ ಅಗ್ನಿಕೊಂಡೋತ್ಸವ ಕಾರ್ಯಕ್ರಮ. ಗ್ರಾಮಸ್ಥರು ಎಲ್ಲ ಸೇರಿ ಒಟ್ಟಾಗಿ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ. ಮತ್ತು ನೆಕ್ಸ್ಟು ಮಾರ್ಚ್ ತಿಂಗಳು 9, 10, 11 ಇತಿಹಾಸ ಪ್ರಸಿದ್ಧ ದಕ್ಷಿಣಮುಖಿ ಬಸವೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವವನ್ನು ಕೂಡ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗ್ರಾಮಸ್ಥರ ಸಮ್ಮುಖದಲ್ಲಿ ಅತಿ ವಿಜೃಂಭಣೆಯಿಂದ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಅದ್ರ ಜೊತೆಗೆ ಪರಮಪೂಜ್ಯ ಡಾಕ್ಟರ್ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಗಳು ಈ ಮಣ್ಣಲ್ಲಿ ಹುಟ್ಟಿ ಬೆಳೆದಂಥ ಒಂದು ಪವಿತ್ರ, ಈ ಮಣ್ಣಲ್ಲಿ ನಾವು ಹುಟ್ಟಿದ್ದೇವಲ್ಲ, ಅವರ ಕಾಲಘಟ್ಟದಲ್ಲಿ ಇದ್ದಿದ್ದೇ ನಮ್ಮದು ಒಂದು ಪುಣ್ಯ ಅಂತ ಹೇಳ್ಬೋದು. ನಮ್ಮ ಮಾಗಡಿ ತಾಲೂಕು ಅಂತ ಅಂದರೆ ಒಬ್ಬರು ಶಿವಕುಮಾರ ಸ್ವಾಮಿಗಳು, ಇನ್ನೊಬ್ಬರು ಬಾಲಗಂಗಾಧರನಾಥ ಮಹಾಸ್ವಾಮಿಗಳನ್ನ ನಮ್ಮ ಕ್ಷೇತ್ರದಲ್ಲಿ ಅವ್ರು ಹುಟ್ಟಿದ ಮಣ್ಣಲ್ಲಿ ನಾವು ಇವತ್ತು ಬಂದಿದ್ದೀವಿ ಅಂದರೆ ಅದೇ ಒಂದು ನಮ್ಮ ಭಾಗ್ಯ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಇವತ್ತು ವೀರಭದ್ರೇಶ್ವರ ಸ್ವಾಮಿ ಅಗ್ನಿಕೊಂಡೋತ್ಸವ ಪ್ರತಿ ವರ್ಷದಂತೆ ಇದು 5ನೇ ವರ್ಷದ ಕಾರ್ಯಕ್ರಮ ಈ ಬಾರಿನೂ ಕೂಡ ಅತಿ ವಿಜೃಂಭಣೆಯಿಂದ ನಡೀತಿದೆ. ಹಾಗಾಗಿ ಎಲ್ಲರೂ ಕೂಡ ಗ್ರಾಮಸ್ಥರ ಸಹಕಾರ ಸಂಪೂರ್ಣ ಇದೆ.